Hello guys, welcome back to Banking Kannadiga. I am Shanmukha NY and I am currently working in Union Bank of India as an assistant manager, and I have recruited in previous year recruitment, that is 2025, and I have joined on 28/4/2025. And in this channel you will get all the information related to banking exam, that is which are conducted by IBPS and mainly public sector undertaken banks. And I have already uploaded so many videos regarding the strategies or the syllabus or the eligibility criteria or the PDFs or the YouTube channel which you have to refer to clear these exams. And all these are available in our playlist. You can just go to the playlist and you can watch for each subject. I have separately made a recorded an video which I used to follow during my preparation. It will be helpful for you if you go through those videos. And I have already uploaded for mains, for prelims, everything, so you can just go through. And who are new to this channel, please do subscribe and watch this video completely. Here in this video I'm going to discuss about the salary slip of a ನ್ಯೂ ಜಾಯ್ನಿ ಆಫ್ಟರ್ 1 year. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ಜಸ್ಟ್ ಸ್ಯಾಲ್ರಿ ಸ್ಲಿಪ್ ಬಗ್ಗೆ ಮಾತಾಡಲ್ಲ, ನಮ್ಮ ಸ್ಯಾಲ್ರಿ ಸ್ಲಿಪ್ಪಲ್ಲಿರುವಂಥ ಕಾಂಪೊನೆಂಟ್ಸು, ಅದ್ರ ಜೊತೆ ನಮಗೆ ಸಿಗೋವಂಥ ಪರ್ಕ್ಸ್ ಆ್ಯಂಡ್ ಅಲವೆನ್ಸ್, ನಾನು ಪ್ರತಿಯೊಂದು ಅಲವೆನ್ಸ್ನೂ ಹೇಳ್ತೀನಿ. ಯೂಶ್ವಲಿ ನೀವು ಆಫೀಸರ್ ಆಗಿ ಜಾಯ್ನ್ ಆದರೆ ಅಂದರೆ ನಿಮಗೆ ಯಾವ ಅಲವೆನ್ಸ್ ಸಿಗುತ್ತೆ, ಇನ್ಕ್ಲೂಡಿಂಗ್ IBPS PO ಜಾಯ್ನ್ ಆಗ್ಬೋದು ನೀವು, ಅಥವಾ ಎನಿ LBO ಅಥವಾ ಸಿಂಗಲ್ ನೋಟಿಫಿಕೇಷನಲ್ಲಿ ನೀವು ಜಾಯ್ನ್ ಆದ್ರೂ ಆಲ್ ಆರ್ ಆಫೀಸರ್ ಸ್ಕೇಲ್ ಒನ್ನೇ. ಆ್ಯಂಡ್ ಎಲ್ಲರಿಗೂ ಪ್ರೊಫೆಷನಲ್ PO ಅಂದ್ರೂ LBO ಅಂದ್ರೂ ಅಥವಾ ನೀವು ಯಾವುದೇ ಆಫೀಸರ್ ಸ್ಕೇಲ್ ಒನ್ನಲ್ಲಿ ಜಾಯ್ನ್ ಆದರೂ ನಿಮಗೆ ಪೋಸ್ಟ್ ನೇಮು ಅಸಿಸ್ಟೆಂಟ್ ಮ್ಯಾನೇಜರ್ ಅಂತಲೇ ಇರುತ್ತೆ. ಸೊ ಇವಾಗ ನಾನು ಡೈರೆಕ್ಟಾಗಿ ಸ್ಯಾಲ್ರಿ ಸ್ಲಿಪ್ಪಿಗೆ ಹೋಗೋಣ. ಸೊ ಇದೇನೇ ಸ್ಯಾಲ್ರಿ ಸ್ಲಿಪ್ಪು, ನೀವು ಇಲ್ಲಿ ನೋಡ್ಬೋದು. ಇದು ಸ್ಯಾಲ್ರಿ ಸ್ಲಿಪ್ ಬಂದುಬಿಟ್ಟು ಏಪ್ರಿಲ್ 2026. ಆ್ಯಂಡ್ ಡಿಸ್ಕ್ಲೈಮರ್, ಇದು ನನ್ನ ಸ್ಯಾಲ್ರಿ ಸ್ಲಿಪ್ ಅಲ್ಲ, ಬಿಕಾಸ್ ನನ್ನ ಸ್ಯಾಲ್ರಿಲಿ ಸ್ವಲ್ಪ ಡಿಡಕ್ಷನ್ಸ್ ಇದೆ. ದಟ್ ಈಸ್ 2 wheeler ಲೋನ್ ತೊಗೊಂಡಿದ್ದೀನಿ ಆ್ಯಂಡ್ ಅನದರ್ ಡಿಡಕ್ಷನ್ಸ್. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂತಂದರೆ, ಈ ಸ್ಯಾಲ್ರಿ ಸ್ಲಿಪ್ಪಲ್ಲಿ ಇದು ನನ್ನ ಫ್ರೆಂಡು ಸ್ಯಾಲ್ರಿ ಸ್ಲಿಪ್ಪು, ನಮ್ಮ ಜೊತೆನೇ ಜಾಯ್ನ್ ಆಗಿದ್ದು ಆನ್ ದ ಸೇಮ್ ಡೇಟ್. ಸೊ ಎಲ್ಲ ಸೇಮ್ ಇರುತ್ತೆ, ಬಟ್ ಇವರಿಗೆ ಒಂದು ಇಂಕ್ರಿಮೆಂಟ್ ಎಕ್ಸ್ಟ್ರಾ ಸಿಕ್ಕಿದೆ. ದಟ್ ಈಸ್ ಬಿಕಾಸ್ ಈ ಹ್ಯಾಸ್ ಕ್ಲಿಯರ್ಡ್ JAB ಇನ್ ಇಸ್ ಫಸ್ಟ್ ಅಟೆಂಪ್ಟ್. ನಂದು JAB ಕ್ಲಿಯರ್ ಆಗಿಲ್ಲ, ಜಸ್ಟ್ 2 ಪೇಪರ್ಸ್ ಮಾತ್ರ ಕ್ಲಿಯರ್ ಆಗಿದೆ. ದಟ್ ಈಸ್ ಬಿಕಾಸ್ ಐ ಹ್ಯಾವ್ ನಾಟ್ ಸ್ಟಡಿಡ್ ಎನಿಥಿಂಗ್. ಸೊ ಇವರ ಸ್ಯಾಲ್ರಿ ಸ್ಲಿಪ್ಪಲ್ಲಿ ನಿಮಗೆ 2 ಇಂಕ್ರಿಮೆಂಟ್ ಸಿಗುತ್ತೆ. ನೀವು ಯಾವುದೇ ಪೋಸ್ಟಿಗೆ ಜಾಯ್ನ್ ಆದರೂ ಇನ್ನು ಬ್ಯಾಂಕಿಂಗ್ ಸೆಕ್ಟರ್, CSA ಆರ್ PO ಆರ್ LBO ಆರ್ ಅಸಿಸ್ಟೆಂಟ್ ಮ್ಯಾನೇಜರ್, ನಿಮಗೆ ಇಯರ್ಲಿ 1 ಇಂಕ್ರಿಮೆಂಟ್ ನಿಮಗೆ ಸಿಗುತ್ತೆ. ಅಕಾರ್ಡಿಂಗ್ ಟು ಯುವರ್ ಗ್ರೇಡ್ ಪೇ ನಿಮಗೆ ಅಷ್ಟು ಇಂಕ್ರಿಮೆಂಟ್ ಸಿಗುತ್ತೆ. ಸೊ ನಮಗಿಲ್ಲಿ 1 ಇಂಕ್ರಿಮೆಂಟ್ ಅಂದರೆ 2000. ಸೊ JAB ಕ್ಲಿಯರ್ ಆದರೆ 1 ಇಂಕ್ರಿಮೆಂಟ್. ಸೊ ಇವರಿಗೆ 4000 ಇಂಕ್ರಿಮೆಂಟ್ ಸಿಕ್ಕಿದೆ. CAB ಇನ್ನೊಂದಿದೆ, CAB ಕ್ಲಿಯರ್ ಆದರೆ 2 ಇಂಕ್ರಿಮೆಂಟ್ ಸಿಗುತ್ತೆ. ಅದಿನ್ನು ಎಕ್ಸಾಮ್ ಇನ್ನೂ ಕಂಡಕ್ಟ್ ಆಗಿಲ್ಲ ಇವರಿಗೆ, ಎಲಿಜಿಬಿಲಿಟಿ ಇವಾಗ ಸಿಕ್ಕಿದೆ. ಸೊ ನೆಕ್ಸ್ಟ್ ಈ ಮಂತ್ ಎಂಡಲ್ಲಿ ಇವರು ಎಕ್ಸಾಮ್ ಬರೀತಾರೆ. ಸೊ ಇವಾಗ ಬೇಸಿಕ್ ಪೇಗೆ ಹೋಗೋಣ. ಬೇಸಿಕ್ ಪೇ ಬಂದುಬಿಟ್ಟು 52,480 ಆಗಿದೆ. ಆ್ಯಂಡ್ ಬೇಸಿಕ್ ಪೇಗೆ DA ಬಂದುಬಿಟ್ಟು 25% ಆಗಿದೆ. ನಾವು ಜಾಯ್ನ್ ಆದಾಗ DA ಬಂದುಬಿಟ್ಟು 19.97 ಇತ್ತು ನಮ್ಮ ಫಸ್ಟ್ ಸ್ಯಾಲ್ರಿ ಸ್ಲಿಪ್ಪಲ್ಲಿ. ಆ್ಯಂಡ್ ಫಸ್ಟ್ ಸ್ಯಾಲ್ರಿಲಿ ನೆಟ್ ಟೇಕ್ ಹೋಮ್ ಪೇ ಏನಿತ್ತು ಅಂತಂದರೆ 69,000 ಇತ್ತು. ನೀವು ಯಾವುದೇ ಬ್ಯಾಂಕಲ್ಲಿ PO ಆಗಿ ಜಾಯ್ನ್ ಆದರೆ ಇಷ್ಟೇ ಇರುತ್ತೆ. ಗಿವನ್ ದಟ್ ನೀವು HRA ತೊಗೊಂಡಿಲ್ಲ, ಲೀಸ್ಡ್ ಅಕಾಮಡೇಷನ್ ತೊಗೊಂಡಿರ ಅಂದರೆ, ನೀವು HRA ತೊಗೊಂಡ್ರೆ ಇದಕ್ಕೆ ಪ್ಲಸ್ ಅಪ್ರಾಕ್ಸಿಮೇಟ್ಲಿ 4,000 ಇನ್ಕ್ರೀಸ್ ಆಗುತ್ತೆ. ಇದು 73,000 ಆಗುತ್ತೆ. ಬಟ್ ಈ ವರ್ಷ ಜಾಯ್ನ್ ಆಗಿರೋರಿಗೆ DA ಡೈರೆಕ್ಟ್ಲಿ 25% ಸಿಗುತ್ತೆ. ನಾವು ಲಾಸ್ಟ್ ಇಯರ್ 90% ಇದ್ದಾಗ ಜಾಯ್ನ್ ಆಗಿದ್ದು. ಸೊ ನಿಮಗೆ ಈ ವರ್ಷ ನ್ಯೂ ಜಾಯ್ನಿಗೆ ಅಪ್ರಾಕ್ಸಿಮೇಟ್ಲಿ 74 ಆ್ಯಂಡ್ ನೀವು HRA ತೊಗೊಂಡಿಲ್ಲ ಅಂದರೆ 74,000 to 75,000. HRA ತೊಗೊಂಡಿಲ್ಲ ಅಂತಂದರೆ 71,000 to 72,000 ಇನ್ ಹ್ಯಾಂಡ್ ಸ್ಯಾಲ್ರಿ ಸಿಗುತ್ತೆ, ಫಸ್ಟ್ ಸ್ಯಾಲ್ರಿ. ಸೊ ಇದರಲ್ಲಿ ನೀವು ಸ್ಪೆಷಲ್ ಅಲವೆನ್ಸ್ ನೋಡ್ಬೋದು. ಇದು 26% ಆಫ್ ದ ಬೇಸಿಕ್ ಪೇ. ಅಂದರೆ DA ಆ್ಯಂಡ್ ಸ್ಪೆಷಲ್ ಅಲವೆನ್ಸ್, ಲೊಕೇಶನಲ್ ಅಲವೆನ್ಸ್ 1200, ಲರ್ನಿಂಗ್ ಅಲವೆನ್ಸ್ 850, ಅದಕ್ಕೆ DA ಕೂಡ 212. ಇದು 25% ಆಫ್ 850. ಆ್ಯಂಡ್ ಇಲ್ಲಿ ಪ್ರೊಫೆಷನಲ್ ಟ್ಯಾಕ್ಸ್ ಅನ್ನೋದು ಇದು 200 ರೆಗ್ಯುಲರ್ಗೆ ಎಲ್ಲರಿಗೂ ಕಟ್ಟಾಗುತ್ತೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಹೌಸ್ ರೆಂಟ್ ರಿಕವರಿ ಅಂತ 135. ಇದು ಏನಕ್ಕೆ ಡಿಡಕ್ಷನ್ ಅಂತಂದರೆ, ಬ್ಯಾಂಕ್ ನಮಗೆ ಲೀಸ್ಡ್ ಅಕಾಮಡೇಷನ್ ಅಂತ ಕೊಡುತ್ತೆ. ಸೊ ಅದೇನು ಅಂದರೆ, ನಾವು ಯಾವ ರೆಂಟಲ್ ಹೋಮ್ ತೊಗೊಂಡಿರ್ತೀವಿ ಅವರಿಗೆ ಡೈರೆಕ್ಟಾಗಿ ಓನರ್ಗೆ ಬ್ಯಾಂಕ್ ಪೇ ಮಾಡುತ್ತೆ ರೆಂಟ್ನ. ಸೊ ದಟ್ ಈಸ್ 8,500. ನಾವು ಎಲಿಜಿಬಲ್ ಇಷ್ಟಕ್ಕಿರ್ತೀವಿ. ಆ್ಯಂಡ್ ಯೂಶ್ವಲಿ ಎಲ್ಲರೂ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಎಲಿಜಿಬಲ್ ಎಷ್ಟಿರ್ತಾರೆ ಅಷ್ಟಕ್ಕೇ ಮನೆ ರೆಂಟ್ ತೊಗೊಂಡಿರ್ತಾರೆ. ಸೊ 8,500 ಅಲ್ಲಿ ಹೋಗುತ್ತೆ. ಅದಕ್ಕೆ ಸ್ವಲ್ಪ ಬೇರೆ ಮಿನಿಮಮ್ ಆಗಿ 135 ಅಂತ ಕಟ್ ಮಾಡ್ಕೋತಾರೆ ಅಷ್ಟೇ. ಸೊ ಟ್ಯಾಕ್ಸ್ ಇನ್ನು ಇವರಿಗೆ ಬಿದ್ದಿಲ್ಲ, ಈಸ್ ನಾಟ್ ಎಟ್ ಎ ಟ್ಯಾಕ್ಸ್ ಪೇಯರ್. ಆ್ಯಂಡ್ ಪೆನ್ಷನ್ ಬಂದುಬಿಟ್ಟು 6,260. ಇದು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತಂದರೆ, ನೀವು ಸ್ಯಾಲ್ರಿ ಮತ್ತು DAದು 10%. ಟೋಟಲ್ ಡಿಡಕ್ಷನ್ ಬಂದುಬಿಟ್ಟು ಇವ್ರ ಸ್ಯಾಲ್ರಿಲಿ 7,095. ಆ್ಯಂಡ್ ಟೇಕ್ ಹೋಮ್ ಪೇ ಬಂದುಬಿಟ್ಟು 78,151. ಸೊ ಇಲ್ಲೇ ನೀವು ಡಿಫ್ರೆನ್ಸ್ ನೋಡ್ಬೋದು. ಜಾಯ್ನ್ ಆದಾಗ ಇವರಿಗೆ 69,100 or 200 ಇತ್ತು, ಲೈಕ್ ನನಗೂ ಅಷ್ಟೇ ಇತ್ತು. ಸೊ ಇವಾಗ ಆ್ಯಕ್ಚುಯಲ್ ಸ್ಯಾಲ್ರಿ ಇಷ್ಟು 78,151. ಬಟ್ ನನಗೆ ಡಿಡಕ್ಷನ್ ಆಗುತ್ತೆ ಅರೌಂಡ್ 3,000. ನಾನು 2 wheeler ಲೋನ್ ತೊಗೊಂಡಿದ್ದೀನಿ.
ಪ್ಲಸ್ ಇನ್ನೊಂದೇನು ಕಮ್ಮಿ ಆಗುತ್ತೆ ನನ್ನ ಸ್ಯಾಲ್ರಿ ಅಂತಂದರೆ ನಾನು ಜೆ ಬಿ ಕ್ಲಿಯರ್ ಆಗಿಲ್ಲ. ಸೊ ಅದೊಂದು ರಫ್ಲಿ 2.5 ಟು ಅಥವಾ 3,000 ಅಂತ ಇಟ್ಕೊಳ್ಳೋಣ. ಸೊ 6,000, ಇಲ್ಲಿ 6,000 ಹೋದರೆ ನನಗೆ ಸ್ಯಾಲ್ರಿ 72,000 ಅರೌಂಡ್ ಸಿಗುತ್ತೆ. ಸೊ ದಟ್ ಈಸ್ ದ ಡಿಫ್ರೆನ್ಸ್. ಸೊ ಜೆ ಬಿ ನೀವು ಯಾವಾಗ ಜಾಯ್ನ್ ಆಗ್ತೀರಾ ಫಸ್ಟ್ ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿ, ಸ್ಯಾಲ್ರಿ ಆ್ಯಕ್ಚುಲ್ ಆಗಿ ನಿಮಗೆ ತುಂಬ ಜಾಸ್ತಿ ಕಾಣುತ್ತೆ. ಸೊ ಇದು ಜಸ್ಟ್ ಸ್ಯಾಲ್ರಿ. ಸೊ ನೆಕ್ಸ್ಟ್ ಈಗ ನಾನು ಅಲೋವೆನ್ಸಸ್ ಬಗ್ಗೆ ಮಾತಾಡ್ತೀನಿ. ಇದು ಬಂದುಬಿಟ್ಟು ಸ್ಯಾಲ್ರಿ ಸ್ಲಿಪ್ಪಲ್ಲಿದ್ದು 78,151 ಪ್ರೀವಿಯಸ್ ಮಂತ್ದು. ಸೊ ಇದಲ್ಲದೆ ನಮಗೆ ಮಂತ್ಲಿ ರೆಗ್ಯುಲರ್ ಆಗಿ ಸಿಗುವಂಥದ್ದು ವಿಚ್ ವಿಲ್ ಬಿ ನಾಟ್ ಇನ್ಕ್ಲೂಡೆಡ್ ಇನ್ ದ ಸ್ಯಾಲ್ರಿ ಸ್ಲಿಪ್ ಆ್ಯಂಡ್ ನಾನ್ ಟ್ಯಾಕ್ಸೆಬಲ್. ಅದೇ ಯಾವುದೇ ಅಲೋವೆನ್ಸ್ ಇದೆ ಅಂತ ಅಂದರೆ ನಮಗೆ ಈಗ ಯೂನಿಯನ್ ಬ್ಯಾಂಕಲ್ಲಿ ಮೊಬೈಲ್ ಬಿಲ್ ರೀಚಾರ್ಜ್ ಫಸ್ಟು 450 ಇತ್ತು, ಅದನ್ನು 600 ಮಾಡಿದೆ. ಸೊ ಮಂತ್ಲಿ ನಾವು 600 ಮೊಬೈಲ್ ರೀಚಾರ್ಜ್ಗೆ ಕ್ಲೈಮ್ ಮಾಡ್ಬೋದು, ದಟ್ ಈಸ್ 600. ಅದು ಬಿಟ್ಟು ನಮಗೆ ನ್ಯೂಸ್ ಪೇಪರ್ಗೆ ಅಂತ 472 ರುಪೀಸ್ ಕೊಡ್ತಾರೆ. ಸೊ 472 ಅದನ್ನು ಮಂತ್ಲಿ ನಾವು ಕ್ಲೈಮ್ ಮಾಡ್ಬೋದು ವಿತೌಟ್ ಬಿಲ್. ಇದೆಲ್ಲ ನಾನು ಏನೇನು ಹೇಳ್ತೀನಿ ಇದೆಲ್ಲ ಬಿಲ್ ಸಬ್ಮಿಟ್ ಮಾಡಬೇಕು ಅಂತ ಇಲ್ಲ. ಇದು ಪ್ಲಸ್ ಇದಲ್ಲದೆ ನಮಗೆ ಮಂತ್ಲಿ 35 ಲೀಟರ್ಸ್ ಪೆಟ್ರೋಲು, ಅದು ಕೆಲವೊಂದು ಸಲ 3,540, 3,560, 3,500 ಚಿಲ್ಲರೆ ಇರುತ್ತೆ. ಸೊ ನಾನು ಇಲ್ಲಿ ರೌಂಡ್ ಆಫ್ ಮಾಡೋಕ್ಕೆ ಈಸಿ ಆಗಲಿ ಅಂತ ಅಂದ್ಬಿಟ್ಟು ಅದನ್ನು ನಾನು 3,528 ಅಂತ ತಗೋತೀನಿ. ಸೊ ಇವಾಗ ಇದಿಷ್ಟನ್ನು ನಿಮಗೆ ಮೀನ್ಸ್ ಆ್ಯಡ್ ಆನ್ ಮಾಡಿದರೆ ನಿಮಗೆ ಇದು 4,600 ಆಗುತ್ತೆ. ಇದು ಬಂದುಬಿಟ್ಟು ಸೊ ಇದು 4,600. ಇದೆಲ್ಲ ನಮಗೆ ಕ್ಯಾಂಟೀನ್ ಸಬ್ಸಿಡಿ ಅಂತ 300 ಕೊಡ್ತಾರೆ. ಇದು ಡಿಪೆಂಡ್ಸ್ ಆನ್ ಬ್ರಾಂಚ್. ಕೆಲವೊಂದು ಬ್ರಾಂಚ್ಗಳಲ್ಲಿ ಮಂತ್ಲಿ ಎಲ್ಲ ಎಂಪ್ಲಾಯೀಸು 300 ತೊಗೋತಾರೆ. ಕೆಲವೊಂದು ಬ್ರಾಂಚಲ್ಲಿ ಏನು ಮಾಡ್ತಾರೆ ಅಂದರೆ ಒಂದೇ ಸಲ 300 ಎಷ್ಟು, ಈಗ 5 ಮೆಂಬರ್ಸ್ ಇದ್ದರೆ 1,500ನ ಡಿಡಕ್ಟ್ ಮೀನ್ಸ್ ಒಂದೇ ಸಲ ಡೆಬಿಟ್ ಮಾಡಿಬಿಟ್ಟು ಯಾವ್ದಾದ್ರು ಕಾಫಿ ಟೀ ಸ್ಟಾಪಲ್ಲಿ ಮಾತಾಡ್ಕೊಂಡಿರ್ತಾರೆ ಅವ್ರಿಗೆ ಮಂತ್ಲಿ ಪೇಮೆಂಟ್ ಆ ಥರ ಕೊಡ್ತಾರೆ. ಬಟ್ ನಮ್ಮ ಬ್ರಾಂಚಲ್ಲಿ ನಾವು ಮಂತ್ಲಿ 300 ನಾವು ಸಪ್ರೇಟಾಗಿ ಎಲ್ಲ ಎಂಪ್ಲಾಯೀಸ್ಗಳು ತೊಗೋತೀವಿ. ಸೊ ಅದು 300 ಅದು ಪ್ರತಿ ಎಂಪ್ಲಾಯಿಗೂ ಇರುತ್ತೆ, ಇರ್ರೆಸ್ಪೆಕ್ಟಿವ್ ಆಫ್ ಕ್ಲರ್ಕ್ ಆರ್ CSA. ಇನ್ನು ಅವರ್ ಬ್ಯಾಂಕ್ ನಾನು ಬೇರೆ ಬ್ಯಾಂಕ್ ಬಗ್ಗೆ ಗೊತ್ತಿಲ್ಲ. ಸೊ ಇದು ನಿಮಗೆ 4,900 ಆಯಿತು. ಇದಲ್ಲದೆ ನಮಗೆ ಆಫೀಸರ್ಗಳಿಗೆ ಇನ್ನೊಂದು ಎಕ್ಸ್ಟ್ರಾ ಏನು ಅಂತಂದರೆ ಲೀಸ್ಡ್ ಅಕಾಮಿಡೇಷನ್. ಅಲ್ಲಿ ಸ್ಯಾಲ್ರಿ ಸ್ಲಿಪ್ಪಲ್ಲಿ HRA ಇರಲಿಲ್ಲ. ಸೊ ಲೀಸ್ಡ್ ಅಕಾಮಿಡೇಷನ್ ಅಂತ ಅಂದರೆ ನೀವು ಸ್ಕೇಲ್ 1 ಆಫೀಸರ್ ಆದರೆ ನಿಮಗೆ ರೂರಲ್ ಏರಿಯಾದಲ್ಲಿ ಪೋಸ್ಟಿಂಗ್ ಆದರೆ ನಮ್ಮದೆಲ್ಲ ಯೂಶ್ವಲಿ ರೂರಲ್ ಏರಿಯಾದಲ್ಲೇ ಆಗಿರೋದು. ಸೊ 8,500 ಅದು ರೆಂಟಿಗೆ ಅಂತ ಕೊಡ್ತಾರೆ. ಅದು ನಮ್ಮ ಅಕೌಂಟಿಗೆ ಬರಲ್ಲ, ಡೈರೆಕ್ಟಾಗಿ ಅದು ನಮ್ಮ ಲ್ಯಾಂಡ್ ಓನರ್ ಮೀನ್ಸ್ ಮನೆ ಓನರ್ ಏನಿರ್ತಾರೆ ಅವ್ರ ಅಕೌಂಟಿಗೆ ಹೋಗುತ್ತೆ. ಸೊ ಅದು ಬಂದುಬಿಟ್ಟು 8,500. ಇದನ್ನು ಏನಕ್ಕೆ ಇನ್ಕ್ಲೂಡ್ ಮಾಡಬೇಕು ಅಂತಂದರೆ ಈ 8,500 ನಮಗೆ ಬ್ಯಾಂಕ್ ಕೊಡಲಿಲ್ಲ ಅಂದಿದ್ರೆ ನಮ್ಮ ಈ 78,000 ಏನಿದೆ ಸ್ಯಾಲ್ರಿ ಅದರಲ್ಲೇ ನಾವು ರೆಂಟ್ ಕಟ್ಟಬೇಕಿತ್ತು. ಸೊ ಅದಕ್ಕೋಸ್ಕರ ಇದನ್ನು ನಾವು ಇನ್ಕ್ಲೂಡ್ ಮಾಡಬೇಕು. ಸೊ ಇವಾಗ ಇದನ್ನು ನಾವು ಪ್ಲಸ್ ಮಾಡಿದರೆ ಸೊ ದಿಸ್ ಈಸ್ 13,400. ಸೊ ಇದ್ರ ಜೊತೆ ಇನ್ನು 2 ಅಲೋವೆನ್ಸಸ್ ಇದೆ. ಅದು ಯಾವುದು ಅಂದರೆ ಕ್ವಾರ್ಟರ್ಲಿ ಅಲೋವೆನ್ಸಸ್. ಬಟ್ ಇದನ್ನು ನಾನು ಡಿವೈಡ್ ಮಾಡ್ತೀನಿ. ಕ್ವಾರ್ಟರ್ಲಿ ಯಾವುದ್ಯಾವುದು ಅಂದರೆ ಕ್ಲಿಯರಿಂಗ್ ಅಂತ, ಕ್ಲಿಯರಿಂಗಿಗೆ 1,500 ಕ್ಲಿಯರಿಂಗ್ ಅಲೋವೆನ್ಸ್ ಅಂತ ಕೊಡ್ತಾರೆ. ಅದು ಬಿಟ್ಟು ಕ್ಲೀನಿಂಗ್ ಅಲೋವೆನ್ಸ್ ಅಂತ ಒಂದು ಬರುತ್ತೆ ಆಫೀಸರ್ಗಳಿಗೆ. ಸೊ ಅದು ವಿತೌಟ್ ಬಿಲ್ಲೇ. ಸೊ ಅದೊಂದು 3,000. ಸೊ ಇದು 4,500. ಇದನ್ನು ನಾವು ಡಿವೈಡೆಡ್ ಬೈ 3 ಮಾಡಿದರೆ ಇದು 1,500 ಬರುತ್ತೆ. ಸೊ ಇದು 1,500. ಸೊ ಇದು 14,900. ಇದು ಬಂದುಬಿಟ್ಟು ಎಕ್ಸ್ಟ್ರಾ ಅಲೋವೆನ್ಸಸ್ಸು ಯಾವುದಲ್ದಲೆ ಈ ಸ್ಯಾಲ್ರಿ ಸ್ಲಿಪ್ಪಲ್ದಲೆ. ಇದು ನಾನು ಜಸ್ಟ್ ಕ್ವಾರ್ಟರ್ಲಿ ಹೇಳಿದ್ದೀನಿ, ಇನ್ನೂ ಇಯರ್ಲಿ ಬರುತ್ತೆ. ಅದನ್ನೆಲ್ಲ ಡೀಪಾಗಿ ನಾನು ಅದನ್ನೆಲ್ಲ ಸ್ಪ್ಲಿಟ್ ಮಾಡಿಬಿಟ್ಟು ಅದನ್ನೆಲ್ಲ ನಿಮಗೆ ಆ್ಯಡ್ ಮಾಡಲ್ಲ. ಇಯರ್ಲಿ ಯಾವ್ದು ಬರುತ್ತೆ ಅಂತ ಹೇಳ್ತೀನಿ ನೋಡಿ. ಒಂದು ಎಂಟರ್ಟೈನ್ಮೆಂಟ್ ಅಲೋವೆನ್ಸ್ ಅಂತ, ಎಂಟರ್ಟೈನ್ಮೆಂಟ್ ಅಲೋವೆನ್ಸ್ ಬಂದುಬಿಟ್ಟು 9,500 ಬರುತ್ತೆ. ಅದಾದಮೇಲೆ ಇನ್ನೊಂದು ಅಲೋವೆನ್ಸಸ್ ಇದೆ, ಅದು ಮೆಡಿಕಲ್ ಅಲೋವೆನ್ಸ್ ಅಂತ. ಮೆಡಿಕಲ್ ಇನ್ಶೂರೆನ್ಸ್ ಇರುತ್ತೆ, ಬಟ್ ನಾರ್ಮಲ್ ಕಾಫು ಫೀವರ್ಗೆಲ್ಲ ನೀವು ತೋರಿಸ್ಕೋಬೋದು ಡಾಕ್ಟರ್ಗೆ. ಅದಕ್ಕೆ ನಿಮಗೆ 13,000 ಅಲೋವೆನ್ಸಸ್ ಇರುತ್ತೆ. ಇದಲ್ಲದೆ ಆ್ಯನ್ಯುವಲ್ ಐ ಚೆಕಪ್ ಅಂತ 500 ಇರುತ್ತೆ. ಸೊ ಇದಿಷ್ಟಕ್ಕೂ ನೀವು ಯಾವುದೇ ಬಿಲ್ಲು ಸಬ್ಮಿಟ್ ಮಾಡುವಂಥ ಅವಶ್ಯಕತೆ ಇರಲ್ಲ. ಸೊ ಇದರಿಂದಲೇ ನಿಮಗೆ 23,000 ಈ ಅಲೋವೆನ್ಸಸ್. ಇದು ಆ್ಯನ್ಯುವಲಿ. ಸೊ ಇದನ್ನು ನಾವು ರಫಾಗಿ 1,000 ಅಂತ ಕನ್ಸಿಡರ್ ಮಾಡ್ಬೋದು. ಇಲ್ಲಿ ನಾನು ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಸೊ ಅದನ್ನು 1,000 ಅಂತ ನಾನು ಕನ್ಸಿಡರ್ ಮಾಡಿದರೆ 15,900 ನಿಮಗೆ ಮಂತ್ಲಿ ಕಾಸ್ಟ್ ಬ್ಯಾಂಕ್ದು ನಿಮಗೆ. ಸೊ ಇದು ಪ್ಲಸ್ 78,100 ಅಂತ ತೊಗೋತೀನಿ. ಸಿಂಪಲ್ ಆಗುತ್ತೆ ಕ್ಯಾಲ್ಕುಲೇಷನ್ನು. 0010194 ಆ್ಯಂಡ್ ದಿಸ್ ಇಸ್ 1819 94,000. ಸೊ 94,000 ಆ್ಯಕ್ಚುಲಾಗಿ ಮಂತ್ಲಿ ಇದು. ಇಲ್ಲಿ ನಾನು ಜಸ್ಟ್ ಇಯರ್ಲಿ ಹೇಳಿದ್ದೀನಿ. ಇನ್ನು ಕೆಲವೊಂದಿದೆ. ಫಾರ್ ಎಕ್ಸಾಂಪಲ್ ಬ್ರೀಫ್ ಕೇಸ್ ಅಲೋವೆನ್ಸ್ ಅಂತ, ಅದು 2,500 ಪ್ಲಸ್ 18% GST. ಇದು ಬಂದುಬಿಟ್ಟು 2 or 3 years ಒನ್ಸ್. ಇದನ್ನು ನಾನು ಕ್ಲೈಮ್ ಮಾಡಿದ್ದೀನಿ. ಅದು ಬಿಟ್ಟು ಮೊಬೈಲ್ಗೆ ಅಂದರೆ ನೀವು ಹ್ಯಾಂಡ್ಸೆಟ್ ತೊಗೊಳ್ಳೋಕ್ಕೆ ಡಿಕ್ಲರೇಷನ್ ಬೇಸಿಸ್, ನೀವು ಇವಾಗ ಈ ವರ್ಷದಿಂದ ಡಿಕ್ಲರೇಷನ್ ಬೇಸಿಸ್ ಮಾಡಿದ್ದಾರೆ ನಮ್ಮ ಬ್ಯಾಂಕಲ್ಲಿ. ನಾವು ಯಾವುದೇ ಬಿಲ್ಲು ಸಬ್ಮಿಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಅದು 11,000 ಪ್ಲಸ್ 18% GST. ಐ ಹ್ಯಾವ್ ಕ್ಲೈಮ್ಡ್ ದಿಸ್ ಆಲ್ಸೋ.
ಇದು ಅಲ್ಲದೆ ಫರ್ನಿಚರ್ ಅಲೋಯನ್ಸ್ ಅಂತ ಬರುತ್ತೆ. ಇದು ನಮಗಿನ್ನೂ ಎಲಿಜಿಬಲ್ ಇಲ್ಲ, 2 ಇಯರ್ಸ್ ಸರ್ವಿಸ್ ಆಗಬೇಕು. ಸೊ ಫರ್ನಿಚರ್ ಅಲೋಯನ್ಸ್ ಏನಿದೆ ಅದು ನಮ್ಮ ಬ್ಯಾಂಕಲ್ಲಿ ಇವಾಗ ರೀಸೆಂಟಾಗಿ ಲಾಸ್ಟ್ ಮಂತ್ ಇನ್ಕ್ರೀಸ್ ಮಾಡಿದ್ದಾರೆ. 1.5 ಲ್ಯಾಕ್ ಪ್ಲಸ್ ಅಪ್ಲಿಕಬಲ್ GST. ಸೊ ಇದು 1,79,000 ಬರುತ್ತೆ. ಇದು 5 ಇಯರ್ಸ್ ಒನ್ಸು. ಸೊ ಇದನ್ನು ನೀವು ಇಯರ್ಲಿ ಡಿವೈಡ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ, ಅಪ್ರಾಕ್ಸಿಮೇಟ್ಲಿ 35,000ದಿಂದ 40,000 ಇಯರ್ಲಿ ಬೀಳುತ್ತೆ ನಿಮಗೆ ಇದು ಫರ್ನಿಚರ್ ಅಲೋಯನ್ಸ್. ಇದಲ್ಲದೆ ಇನ್ನು ಕೆಲವೊಂದು ಅಲೋಯನ್ಸಸ್ ಇದೆ, ಲೈಕ್ LFC ಅಂತ ಇದೆ. LFC ಅಂದರೆ ಲೀವ್ ಫೇರ್ ಕನ್ಸಿಷನ್ ಅಂತ. ನೀವು ನಿಮ್ಮ ಡಿಪೆಂಡೆಂಟ್ನ ನೀವು ಮತ್ತು ನಿಮ್ಮ ಡಿಪೆಂಡೆಂಟು ಟ್ರಿಪ್ ಹೋಗ್ಬೋದು. ಟ್ರಿಪ್ ಹೋಗಲಿಲ್ಲ ಅಂತ ಅಂದರೆ ಯೂಶಲಿ ಎಲ್ಲರೂ ಡಿಕ್ಲರೇಷನ್ ತೊಗೋತಾರೆ. ಸೊ ಅದು ಡಿಕ್ಲರೇಷನ್ ಏನಪ್ಪ ಅಂದರೆ 4 ಇಯರ್ಸ್ ಬ್ಲಾಕ್, 2 ಇಯರ್ಸ್ ಬ್ಲಾಕ್ ಅಂತ ಇರುತ್ತೆ. ನೀವು ಜಾಯ್ನ್ ಆದಾಗಲೇ ಎಲಿಜಿಬಲ್ ಇರ್ತೀರ. ಈಗ ಪ್ರೆಸೆಂಟ್ ಎಲ್ಲ LBOಗಳು ಎಲಿಜಿಬಲ್ ಇದ್ದೀರಾ. ನೀವು 2 ಇಯರ್ಸ್ ಬ್ಲಾಕಲ್ಲಿ ತೊಗೊಂಡ್ರೆ ನಿಮಗೆ 15 PL ನೀವು ಸ್ಯಾಲ್ರಿಯಾಗಿ ಎಂಗೇಜ್ ಮಾಡ್ಬೋದು. ದಟ್ ಮೀನ್ಸ್ 15 ಡೇಸ್ ಸ್ಯಾಲ್ರಿ. ಅದು ಅರೌಂಡ್ 43,000 ಬರುತ್ತೆ, 43 ಆರ್ 44,000 ಬರುತ್ತೆ. ಅದು ಗ್ರಾಸ್ ಸ್ಯಾಲ್ರಿ. ಅದಲ್ಲದೆ ನಿಮ್ಮ ಡಿಪೆಂಡೆಂಟ್ ಎಷ್ಟು ಜನ ಇರ್ತಾರೆ, ಪರ್ ಹೆಡ್ 17,500 ಸಮಥಿಂಗ್ ಸಿಗುತ್ತೆ. ಸೊ ಇನ್ಕ್ಲೂಡಿಂಗ್ ಯು ಅಂತಂದರೆ ನೀವೀಗ 2 ಡಿಪೆಂಡ್ಸ್ ಅಂದರೆ ನಿಮ್ಮನ್ನು ಸೇರಿಸಿದೆ 3. ಸೊ 3 × 17,500 ಆ್ಯಂಡ್ 43,400 ಇದು ಅಪ್ರಾಕ್ಸಿಮೇಟ್ಲಿ 98K ಸಿಗುತ್ತೆ. ಇದು 2 ಇಯರ್ಸ್ ಒನ್ಸ್. ಬಟ್ 4 ಇಯರ್ ಬ್ಲಾಕ್ ಇರೋದ್ರಿಂದ ನೆಕ್ಸ್ಟ್ ನೀವು ಇಲ್ಲ ನಾನು 4 ಇಯರ್ಸ್ ಬ್ಲಾಕ್ನೇ ತೊಗೋತೀನಿ ಅಂತ ಅಂದರೆ ನೀವು ಅವಾಗ 30 ಡೇಸ್ PL ಕ್ಯಾಶ್ ಮಾಡ್ಬೋದು. 30 ಡೇಸ್ PL ಮೀನ್ಸ್ 1 ಮಂತ್ ಗ್ರಾಸ್ ಸ್ಯಾಲ್ರಿ ದಟ್ ವಿಲ್ ಬಿ ಅರೌಂಡ್ 86 ಆರ್ 86 ಐ ಗೆಸ್ 86,000. ಅದ್ರ ಜೊತೆ ಇಲ್ಲಿ ಹೇಳಿದ್ನಲ್ಲ 3 × 1000 17,500 ಇದು. ಸೊ ಇದು ಟೋಟಲ್ ಬ್ಯಾಂಕ್ ಕೊಡುವಂಥ ಅಲವೆನ್ಸಸ್. ಇನ್ನೂ ಸ್ಟಿಲ್ ವಿ ಆರ್ ನಾಟ್ ಎಲಿಜಿಬಲ್, ಲೈಕ್ ವಿ ಆರ್ ಬ್ಯಾಚುಲರ್ಸ್. ಮೋಸ್ಟ್ ಆಫ್ ಅವರ್ LBOs ಆರ್ ಎವ್ರಿ ಆರ್ ಬ್ಯಾಚುಲರ್ಸ್. ಸೊ ದೇ ವೋಂಟ್ ಬಿ ಎಲಿಜಿಬಲ್ ಫಾರ್ ಸಮ್ ಲೈಕ್ ಚೈಲ್ಡ್ಗೆ ಎಜುಕೇಷನ್ನು, ಕಿಡ್ಸ್ದು ಅದು ಇದು ತುಂಬ ಅಲವೆನ್ಸಸ್ ಇದೆ. ಅದ್ರ ಬಗ್ಗೆ ನಾವು ಇನ್ನೂ ತಿಳ್ಕೊಂಡಿಲ್ಲ, ಯಾಕೆಂದರೆ ನಾವು ಎಲಿಜಿಬಲೇ ಇಲ್ಲ. ಸೊ ಇದಿಷ್ಟು ಬಂದುಬಿಟ್ಟು ಬ್ಯಾಂಕು ನಿಮಗೆ ಪ್ರೊವೈಡ್ ಮಾಡುವಂಥ ಮಾನಿಟರಿ ಬೆನಿಫಿಟ್ಸ್. ಸೊ ಇದಿಷ್ಟೇ ಈ ವಿಡಿಯೋದಲ್ಲಿ. ಸೊ ಐ ಹೋಪ್ ನಾನು ಲಾಸ್ಟ್ ವಿಡಿಯೋದಲ್ಲಿ ನಾನು ಎಕ್ಸ್ಪೀರಿಯೆನ್ಸ್ ಹೇಳಿದಾಗ ಬ್ಯಾಂಕ್ ಇಷ್ಟು ಪ್ರೊವೈಡ್ ಮಾಡುತ್ತೆ ಅಂದರೆ ಎಕ್ಸ್ಪೆಕ್ಟ್ ಮಾಡುತ್ತೆ ನಿಮ್ಮ ಹತ್ರ ಕೆಲಸ ಮಾಡೋದನ್ನ ಅಂತ ಹೇಳಿದ್ದೆ. ಸೊ ಏನೇನು ಪ್ರೊವೈಡ್ ಮಾಡ್ತಿದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.